ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು ಎಲ್ಲ. ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಲ್ಲಿ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ. ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು ಎಲ್ಲ. ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಲ್ಲಿ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ. ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು ಎಲ್ಲ. ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕಾ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಲ್ಲಿ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ. ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ
ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಗೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ, ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೇದಾಗ್ತದೆ. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡುವುದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನ ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಬಿಜೆಪಿಗರು ಕೂಡ ಟಕ್ಕರ್ ನೀಡಿದ್ದಾರೆ. ಸಿದ್ದು ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜಾಪುರಲ್ಲಿ